ನಮಸ್ಕಾರ. ನಾನು ನಿಮ್ಮ ಅಡ್ವೊಕೇಟ್ ಸುಂದರ್. ಏನಂತ ಹೇಳಿದ್ರೆ, ನನಗೊಂದು ಆಕ್ಸಿಡೆಂಟ್ ಆಯಿತು. 4 ತಿಂಗಳ ಕೋಮಾ ಆಗಿ ಈಗ ಸ್ವಲ್ಪ ಅರ್ಧ ರೆಕವರ್ ಆಗಿದ್ದೀನಿ. ಅದರಿಂದ ಮಾತು ಸ್ವಲ್ಪ ಕ್ಲಿಯರಾಗಿ ಕೇಳಿಸಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಮಾತು ಕ್ಲಿಯರಾಗಿ ಕೇಳಿಸಲ್ಲ. ಏನಪ್ಪ ಇವನು ಅಂತ ಹೇಳ್ಬಿಡಿ. ಆಕ್ಸಿಡೆಂಟ್ ಆಗಿ ರೆಕವರಿ ಈಗ ಆಗ್ತಾಯಿದ್ದೀನಿ. ಅದರಿಂದ ಮಾತು ಮಾತ್ರ ಸ್ವಲ್ಪ ಕೇಳಲ್ಲ. ಏನಂದರೆ, ನಿಮಗೆ ಕೇಸುಗಳು ನಿಮ್ಮ ಲಾಯರ್ ಹತ್ರ ಕೊಟ್ಟಾದ್ಮೇಲೆ ನಿಮ್ಮ ಲಾಯರ್ಗೆ ನೋಡಿ ಅಂತ ಹೇಳಿ ಕೊಟ್ಟಾದ್ಮೇಲೆ, ಅವ್ರಿಗೆ ವಕಾಲತ್ ಚೇಂಜ್ ಮಾಡಿ ಕೊಟ್ಟಾದ್ಮೇಲೆ, ಕೇಸ್ ನೋಡೋಕೆ ಹೇಳಿದ್ಮೇಲೆ ಅವ್ರನ್ನ ದಯವಿಟ್ಟು ಹೇಳ್ತಾ ಇದ್ದೀನಿ, ಅವ್ರು ನಂಬಿ. ಯಾವ ಅಡ್ವೊಕೇಟ್ ಕೊಟ್ಟರು ಸರಿ ನಂಬಿಡಿ ಅಂತ ಹೇಳ್ತಲ್ಲ. ಯಾಕೆಂದರೆ ನಂಬಿಕೆ ಇಲ್ಲ ಅಂದರೆ ಅವ್ರು ಬೇಕು ಅಂತ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಕೇಸ್ ನೋಡಲ್ಲ. ನಾನು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ. ಮಾಡೋಕ್ಕೆ ದೊಡ್ಡದ ಥರ ನನಗಿಂತ ಹೆಚ್ಚುಗಳಿದ್ದಾರೆ, ಅಡ್ವೊಕೇಟ್ ಜಾಸ್ತಿ ಇದ್ದಾರೆ, ನನಗಿಂತ ಜಾಸ್ತಿ ನಾಲೆಜ್ ಇದ್ದಾರೆ, ಹೊಸಬರು ಇದ್ದಾರೆ. ಇಲ್ಲ ಅಂತ ಹೇಳ್ತಾರೆ. ಏನಂತ ಹೇಳಿದ್ರೆ, ನಾನು ಪ್ರಾಕ್ಟೀಸ್ ಮಾಡೋದ್ರಿಂದ ಶುರು ಮಾಡಿರೋದ್ರಿಂದ ನನಗೆ ಕೇಸ್ ಬರಬೇಕಂತ ಅನಿಸಿಲ್ಲ. ಒಂದು ಕೇಸ್ ತೊಗೊಂಡ್ರೆ ಕ್ಲಿಯರಾಗಿ ಮಾಡಬೇಕು. ಯಾವತ್ತು ಎಷ್ಟು ವರ್ಷ ಆದರೂ ನಾನೇ ಮಾಡಬೇಕು. ನಾನು ಇಯರಿಂಗ್ ಡೇಟು ಬೇಕು ಅಂತ ತಗೊಳ್ಳಲ್ಲ. ಲೈಫಲ್ಲಿ ಇಯರಿಂಗ್ ಡೇಟು ಬೇಕು ಅಂತ ತಗೊಳ್ಳಲ್ಲ. ಅಂದರೆ ತಳ್ಕೊಂಡು ಹೋಗಲ್ಲ ಕೇಸುಗಳು. ಯಾವ ಕೇಸ್ ಆಗಲಿ, ಸಿವಿಲ್ ಕೇಸ್ ಮಾಡ್ತಾಯಿಲ್ಲ, ಬರೀ ಕ್ರಿಮಿನಲ್ ಕೇಸು, ಫ್ಯಾಮಿಲಿ ಕೇಸು, ಚೆಕ್ ಕೇಸ್ ಇವು ಮಾತ್ರ ಮಾಡ್ತಾಯಿದ್ದೀನಿ. ಬೇಕು ಅಂತ ಮಾಡ್ತಾಯಿಲ್ಲ. ಅದು ಕಂಪ್ಲೇಂಟ್ ಆಗಲಿ, ಅಕ್ಯೂಸ್ ಆಗಲಿ, ಯಾರಿಗೇ ಒಂದು ಅಷ್ಟು ಕೇಸುಗಳಿದೆ, ಯಾರಿಗೂ ಬೇಕಂತ ಮಾಡ್ತಾಯಿಲ್ಲ. ಇನ್ನೊಂದೇನೆಂದರೆ, ಕೇಸ್ ತೊಗೊಳ್ಳೋದ್ರಿಂದ ಯಾರನ್ನೂ ಅಳಿಸಲ್ಲ. ಕಂಪ್ಲೇಂಟ್ ಆಗಲಿ, ಅಕ್ಯೂಸ್ ಆಗಲಿ, ಬೇಕಾಗಿ ಕೋರ್ಟ್ಗೆ ಯಾವತ್ತು ಬೇಕು ಅಂತ ಹೇಳಿದ್ರು ಅವತ್ತು ಮಾತ್ರ ಬರ್ಕೇಳ್ತೀನಿ. ಬೇಕು ನನಗೆ ದುಡ್ಡು ಬೇಕಂತ ಹೇಳೋ ಟೈಮಲ್ಲಿ ನಿಮ್ಮ ಕೆಲಸ ಹಾಳು ಮಾಡಿಬಿಟ್ಟು ಬನ್ನಿ ಅಂತ ಹೇಳಲ್ಲ. ಇನ್ನೊಂದೇನೆಂದರೆ, ಈರಿಂಗ್ ಫೀಸು ನಾನು ತೊಗೊಳ್ಳೋದೇ ಇಲ್ಲ. ಇಯರಿಂಗ್ ಫೀಸ್ ತೊಗೊಳ್ಳೋದ್ರಿಂದ ನನ್ನ ಮನಸ್ಸಲ್ಲಿ ಏನು ಬರುತ್ತೆ, ಯಪ್ಪ ಇಯರಿಂಗ್ ಫೀಸ್ ಬರ್ತಾಯಿಲ್ಲ, ಬೇಗ ಕೇಸ್ ಕ್ಲೋಸ್ ಮಾಡೋಣ ಅಂತ ಬರುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಅಡ್ವೊಕೇಟ್ ಕೊಟ್ಟಮೇಲೆ ಇಯರಿಂಗ್ ಫೀಸ್, ಒಂದು ಇಯರಿಂಗ್ಗೆ ಒಂದು ಇವತ್ತು ಕೇಸು ಅಂತ ಹೇಳಿದ್ರೆ, ಒಂದು ಇಯರಿಂಗ್ಗೆ 1000 ರೂಪಾಯಿ ಕೊಟ್ಟರೆ, ಅವ್ರಿಗೆ ಯಾವ ಲಾಯರ್ ಆಗಲಿ ಒಂದು ಔಟ್ ಆಫ್ 100 50 ಜನ ಏನು ಮಾಡ್ತಾರೆ ಅಂದರೆ, ಯಪ್ಪ ಇವತ್ತು ಕೇಸ್ ನಡೆಸಿಲ್ಲ ಅಂದ್ರೆ ಬರೋಲ್ಲ, ನನಗೆ ಅವ್ರು 1000 ರೂಪಾಯಿ ಕೊಡ್ತಾರೆ ಅಲ್ಲಿ ಲೆಕ್ಕದಲ್ಲಿ ಹೋಗ್ತಾರೆ. ಕೇಸ್ ನಡೆಸ್ತಿ ಅಂತ ಮನಸ್ಸಲ್ಲಿ ಬರೋದು ಆಮೇಲೆ ಯಾರಿಗೆ, ಎಲ್ಲರಿಗಲ್ಲ, 50 ಜನಕ್ಕೆ. ಇನ್ನೊಂದು 40 ಜನ ನಡೆಸ್ತಾರೆ. ಬಟ್ ಅವ್ರಿಗೆ ಯಾವುದು ಪ್ರಿಯಾರಿಟಿ ಕಾಣಿಸ್ತೋ ಅದು ಮಾತ್ರ ನಡೆಸ್ತಾರೆ. ಅಂದರೆ ಫೀಸ್ ಜಾಸ್ತಿ ಕೊಡೋರು ಆ ಥರ ಇಲ್ಲ. ಎಲ್ಲ ಫೀಲ್ಡಲ್ಲೂ ಮೋಸ ಹೋಗಿದ್ದಾರೆ. ಅದೇ ಥರ ಇದರಲ್ಲೂ ಮೋಸ ಮಾಡೋರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಎಲ್ಲರೂ ಮೋಸವರಿಲ್ಲ, ಎಲ್ಲರೂ ಒಳ್ಳೆಯವರಿಲ್ಲ. ಹೇಳ್ತಾ ಇದ್ದೀನಿ, ಎಲ್ಲರೂ ಒಳ್ಳೆಯವರಿಲ್ಲ, ಎಲ್ಲರೂ ಮೋಸಗಾರರು ಇಲ್ಲ. ನಿಜ. ನೀವು ಕೇಸ್ ಕೊಡೋಕ್ಕೆ ಮುಂಚೆ ಯೋಚನೆ ಮಾಡಿ, ಯಾರು ಕೊಡ್ತೀರ ಅಂತ ಯೋಚನೆ ಮಾಡಿ. ಇನ್ನೊಂದು, ಯಾರು ಕೊಟ್ಟರು, ಯಾವ ಕೇಸ್ ನಂಬರು, ಯಾವ ಕೋರ್ಟು, ಯಾವ ಊರು, ಅಂದರೆ ಯಾವ ಇಯರಿಂಗ್ ಡೇಟು, ಇದು ತಿಳ್ಕೊಳ್ಳಿ. ಯಾಕೆಂದರೆ ಜೀವ ಯಾರಿಗೂ ಉತ್ತರ ಇಲ್ಲ. ಅಂದರೆ ಒಬ್ಬರು ಲೈಫು ಉತ್ತರ ಇಲ್ಲ. ಈಗ ನನಗೆ ಆಗಲಿ, ನಾನು ಆಕ್ಸಿಡೆಂಟ್ ಆಗಿದೆ, ಹೋಗ್ತಾ ಇರೋನು ಅನ್ಎಕ್ಸ್ಪೆಕ್ಟೆಡು ಆ ಥರ ಇರುವಾಗ ನಮ್ಮ ಕ್ಲೈಂಟ್ಗೆ ಏನು ಮಾಡ್ತಾರೆ, ಅವಾಗಿಂದ ಅಭ್ಯಾಸ ಏನಂದರೆ, ಇವತ್ತು ಇಯರಿಂಗ್ ಇದ್ದರೆ ಅವ್ರಿಗೆ ಹೇಳ್ಬಿಡ್ತೀನಿ, ಸರ್ ಇವತ್ತು ಹಿಂಗೆ ನಡೆದಿದೆ, ನೆಕ್ಸ್ಟ್ ಡೇಟ್ ಇದೆ ಅಂತ. ಯಾವ ಕೋರ್ಟ್ ಅಂತ ಹೇಳ್ತೀನಿ, ಅವ್ರಿಗೊಂದು ಕಾಪಿ ಕೊಡ್ತೀನಿ. ಆ ಥರ ಇರುವಾಗ ನಿಮಗೆ ಅನುಕೂಲ, ನಿಮಗಿಂತ ನನಗೆ ಅನುಕೂಲ. ಈ ಥರ ನನಗೆ ಆಕ್ಸಿಡೆಂಟ್ ಆಗಿದೆ, ನಾನು ಯಾರು ಅಪಾಯಿಂಟ್ಮೆಂಟ್ ಮಾಡಬೇಕಂತ ಇಲ್ಲ, ನಾನು ಫೋನ್ ಮಾಡಿಲ್ಲ ಅಂದರೆ ಅಷ್ಟು ಕ್ಲೈಂಟ್ಗಳಿಗೆ ಗೊತ್ತಾಗಿದೆ ಏನಂತ ಇವ್ರಿಗೇನು ಆಗಿದೆ ಅಂತ. ಸೀದಾ ನಮ್ಮ ಆಫೀಸ್ಗೆ ಬಂದು ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಮಾಡಿ ಎತ್ತಲ್ಲ ಅಂತ ಹೇಳಿದ್ಮೇಲೆ ನನ್ನ ಮೊಬೈಲ್ ಕಾಲ್ ಮಾಡ್ತಾಯಿದ್ರು. ಕಂಟಿನ್ಯೂಸ್ ಆಗಿ ಬರ್ತಾಯಿದ್ರು. ನಮ್ಮ ಮನೆಯವರು ಎತ್ತಿದ್ರು. ಏನು ಅಂತ ಕೇಳಿದ್ರೆ, ಈ ಥರ ಕೇಸ್ ಇದೆ ಇವತ್ತು ಅಂತ ಹೇಳಿ ಅವ್ರಿಗೆ ಹೇಳಿರೋಕ್ಕೆ ಇವ್ರ ರೆಫರೆನ್ಸಲ್ಲಿ ಹೇಳಿದ್ದಾರೆ. ನಮ್ಮ ಮೊಬೈಲಲ್ಲಿ ಇರೋ ಅಡ್ವೊಕೇಟ್ ಹೆಸರುಗಳಲ್ಲಿ ಸ್ವಲ್ಪ ರೆಫರೆನ್ಸ್ ಕೊಟ್ಟು ಅವರು ಹೋಗಿದ್ದಾರೆ. ಯಾರು ರೆಫರೆನ್ಸ್ ಅಡ್ವೊಕೇಟ್ಗೆ ಹೋಗಿದ್ದಾರೆ, ಕ್ಲೈಂಟ್ ಹೋಗಿದ್ದಾರೆ. ಈಗ ನಾನು ಆಕ್ಸಿಡೆಂಟ್ ಆಗಿರೋ, ನಾನು ಹೇಳಿಲ್ಲ ಡೇಟು, ಅವ್ರ ಕೇಸ್ ನಂಬರ್ ಇಲ್ಲ, ಯಾವ ಕೋರ್ಟಲ್ಲಿ ಅಂತ ಹೇಳಿಲ್ಲ ಅಂತ ಹೇಳಿದ್ರೆ ಅವರು ಏನಾಗುತ್ತಾರೆ ತಿಳ್ಕೊಳ್ಳಿ. ಯಾವತ್ತೂ ಒಂದು ಅಡ್ವೊಕೇಟ್ ಕೊಟ್ಮೇಲೆ ನಿಮ್ಮ ರೈಟ್ಸು, ಫೈಲು ಒಂದು ಕಾಪಿ, ಜೆರಾಕ್ಸ್, ಒರಿಜಿನಲ್ ಇಲ್ಲ, ಫೈಲ್ ಒಂದು ಕಾಪಿ, ನೀವು ನಿಮ್ಮ ಕಡೆ ಒಂದು ಇರೋದು ತುಂಬ ಒಳ್ಳೆಯದು. ಆಮೇಲೆ ಕೇಸ್ ನಂಬರು, ಯಾವ ಕೋರ್ಟಲ್ಲಿ, ಯಾಕೆಂದರೆ ಸುಮಾರು ಕೋರ್ಟ್ಗಳಿದೆ. ಬ್ಯಾಂಗ್ಳೂರಲ್ಲಿ 5 ಬಿಲ್ಡಿಂಗ್ಸ್ ಇದೆ, 5 ಬಿಲ್ಡಿಂಗ್ ಇದೆ. ಅಂದರೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು, ಅಲ್ಲಿಂದ ಬಸ್ ಸ್ಟ್ಯಾಂಡೇ 3-4 ಇದೆ. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು, ಮೆಜೆಸ್ಟಿಕ್ ಆ ಥರ ಹೆಸರು ಇರೋ ಥರ ಮೇಲ್ಕೋಟು, MG ರೋಡ್ ಹತ್ರ, ಆಮೇಲೆ ಮೆಜಿಸ್ಟ್ರೇಟ್ ಕೋರ್ಟು, ಕಾರ್ಪೊರೇಷನ್ ಸರ್ಕಲ್, ಸಿಟಿ ಸಿವಿಲ್ ಕೋರ್ಟ್, ಮೈಸೂರು ಬ್ಯಾಕ್ ಸರ್ಕಲ್, ಆಮೇಲೆ ಇದು ಫ್ಯಾಮಿಲಿ ಕೋರ್ಟ್, ಸಿದ್ದಯ್ಯ ರೋಡು, ಈ ಥರ ಇರುವಾಗ ಯಾವ ಕೋರ್ಟಲ್ಲಿ
ಇಲ್ಲಿ ಕೋರ್ಟ್ ಹಾಲ್ ಅಂದರೆ ಮೇಜಿಸ್ಟ್ರೇಟ್ ಕೋರ್ಟಲ್ಲಿ ಮೋರ್ ದನ್ 80 ಕೋಚ್ ಇದೆ, ಕೋರ್ಟ್ ಹಾಲ್ ರೂಮ್ಸು. ಆ ಥರ ಇರುವಾಗ ನಿಮ್ಗೆ ಅನುಕೂಲ ಆಗುವಂಥ ರೂಮ್ಸ್ ಅಂತ ಹೇಳ್ತೀನಿ. ಅದು ಕೋರ್ಟ್ ಹಾಲ್ ತಪ್ಪಿದ್ರೆ ಪಬ್ಲಿಕ್ ಎಷ್ಟು ಗೊತ್ತಾಗಲ್ಲ, ಅಡ್ವೊಕೇಟ್ ಅಂದರೆ ಗೊತ್ತಾಗುತ್ತೆ. ರೂಮ್ಸ್ ಅಂದರೆ ಅಷ್ಟು ಕೋರ್ಟ್ ಹಾಲ್ ಇರುವಾಗ ಯಾವ ಕೋರ್ಟ್ ಅಂತ ಹೇಳ್ಬೇಕು, ಎಷ್ಟನೇ ಫ್ಲೋರ್ ಅಂತ ಹೇಳ್ಬೇಕು, ಇದೆಲ್ಲ ತಿಳ್ಕೊಬೇಕು. ಯಾವತ್ತು ಹಿಯರಿಂಗು, ನೆಕ್ಸ್ಟ್ ಹಿಯರಿಂಗ್ ಡೇಟ್ ತಿಳ್ಕೊಳ್ಳಿ, ದಯವಿಟ್ಟು ತಿಳ್ಕೊಳ್ಳಿ. ಅದು ನಿಮ್ಗೆ ತುಂಬ ಒಳ್ಳೆಯದು. ಯಾರು ಹೇಳಲ್ಲ ಅಂದರೆ ಕಷ್ಟ. ನಿಮ್ಮ ರೈಟ್ಸು, ನೀವು ಕೇಸ್ ಕೊಟ್ಮೇಲೆ ಫೀಸು ಒಬ್ಬರು ಲೆಕ್ಕ. ಏಕೆ ನಾನು ಹಿಯರಿಂಗ್ ಫೀಸ್ ತೊಗೊಳ್ಳಲ್ಲ, ನಾನು ಫೀಸು ಅಂದರೆ ನಾರ್ಮಲ್ ಫೀಸ್ ತೊಗೊಳ್ತೀನಿ. ಹಿಯರಿಂಗ್ ಫೀಸ್ ಬೇಡ ಅಂತ ಹೇಳ್ಬಿಡ್ತೀನಿ. ಯಾರೇ ಕೊಟ್ಟರು ಬೇಡ ಸರ್ ನಿಮಗೆ ಅಂತೇಳಿ ಫಸ್ಟ್ ಹೇಳ್ಬಿಡ್ತೀನಿ. ಕೇಸ್ ತೊಗೊಳ್ಳೋಳೆ ಹಿಯರಿಂಗ್ ಫೀಸ್ ಬೇಡ ಸರ್. ಯಾಕೆಂದರೆ ನನ್ನ ಮನಸ್ಸು ಹಾಳು ಮಾಡೋದು ಅದೊಂದು. ಯಾಕೆಂದರೆ ನಾಳೆ ಕೇಸ್ ನಡೆದಿಲ್ಲ ಅಂದರೂ ಲಾಯರ್ ಬರಲಿ ಯಾರೇ ಬರಲಿ ಹಿಯರಿಂಗ್ ತೊಗೋಬೇಕು, 1000 ರೂಪಾಯಿ ಬೇಕು. ಕೇಸ್ ನಡೆಸೋದಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ಯಾವ ಕೋರ್ಟಲ್ಲಿ ಯಾವ ಡೇಟು, ನೆಕ್ಸ್ಟ್ ಡೇಟ್ ಯಾವಾಗ, ಇವತ್ತು ಏನು ನಡೆದಿದೆ, ಇದು ಮಾತ್ರ ತಿಳ್ಕೊಳ್ಳಿ. ನಿಮ್ಮ ಲಾಯರ್ಗೆ ಫೋನ್ ಮಾಡ್ತಾ ಇರಬೇಡಿ. ಯಾಕೆಂದರೆ ಲಾಯರ್ಗಳು ನಿಮ್ಮ ಒಂದು ಕೇಸ್ ಮಾತ್ರ ನೋಡಲ್ಲ. ಅವ್ರಿಗೆ ತಿಳ್ಕೊಳ್ಳಿ ಯಾವ ಟೈಮ್ ಫ್ರೀ ಇರ್ತಾರೆ. ಇಲ್ಲಾಂದರೆ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತಾರೆ. ಅವ್ರಿಗೆ ಯಾವ ಥರ ಕನ್ವಿನ್ಸ್ ಇದೆಯೋ ಆ ಥರ ಮಾಡಿ. ಅಂದರೆ ಅವ್ರಿಗೆ ಹೆಂಗೆ ಎಂದು ಫೋನ್ ಮಾಡಿದ್ರೆ ಓಕೆ, ಇಲ್ಲ ಮೆಸೇಜ್ ಮಾಡಿದ್ರೆ ಓಕೆ ಅಂತ ಹೇಳಿದ್ರೆ ಮಾಡಿ, ಪರವಾಗಿಲ್ಲ. ಅವ್ರಿಗೆ ಟಾರ್ಚರ್ ಮಾಡಿಬಿಡಿ. ಹೇಳಿ ಈ ಥರ ಸರ್ ನನಗೆ ಇವತ್ತು ಡೇಟ್ ಇತ್ತಾ, ಇವತ್ತು ನೆಕ್ಸ್ಟ್ ಡೇಟ್ ಹೇಳಿ, ಆವತ್ತು ಗಂಟೆ ನಾನು ಫೋನ್ ಮಾಡಲ್ಲ, ಏನು ನಡೀತಿ ಅಂತೇಳಿ. ಒಂದು ಕಡೆ ಕೇಸ್ ಕೊಟ್ಟರೆ ಕಮ್ಯುನಿಕೇಷನ್ ಇರಲೇಬೇಕು. ಈಗ ಅವ್ರು ಏನು ನಡೆದಿದೆ ಅಂತ ಹೇಳಲೇಬೇಕು. ಅದು ನಿಮ್ಮ ರೈಟ್ಸು ಕೇಳೋಕ್ಕೆ, ಏನು ನಡೆದಿದೆ, ನೆಕ್ಸ್ಟ್ ನಡೆಯುತ್ತೆ ಅಂತ. ನಾನು ಜಾಸ್ತಿ ಫ್ಯಾಮಿಲಿ ಕೇಸಸ್, ಮೇಂಟೆನೆನ್ಸ್ ಜಾಸ್ತಿ ಕೇಸಸ್ ಇದೆ. ಅಂದರೆ ಮುಕ್ಕಾಲು ಭಾಗ ಮ್ಯಾಕ್ಸಿಮಮ್ ನಾನು ಏನು ಹೇಳ್ತಾ ಇದ್ದರೆ ಅದು ಫೇಸ್ ಹೈಟ್ ಮಾಡಿ ಹಾಕ್ತಾ ಇದ್ದೀನಿ. ಯಾಕೆ ಅಂದರೆ ಅಬ್ದುಲ್ ಸುಬಾ ಸೂಸೈಡ್ ಮಾಡ್ಕೊಂಡ್ರೆ ಸುಪ್ರೀಂ ಕೋರ್ಟು ಎಲ್ಲ ಕೋರ್ಟಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. 8 ಪಾಯಿಂಟ್ ಇರಬೇಕು. ಗಂಡನಿಗೆ ಎಷ್ಟು ಸಂಬಳ, ಹೆಂಡತಿಗೆ ಎಷ್ಟು ಸಂಬಳ, ಎಷ್ಟೆಷ್ಟು ಪ್ರಾಪರ್ಟಿ ಇದೆ, ಇಬ್ರಿಗೂ ಎಷ್ಟು ವ್ಯಾಲ್ಯೂಸ್ ಇದೆ, ಎಷ್ಟು ಖರ್ಚಾಗುತ್ತೆ ಎಲ್ಲ ನೋಡ್ಬಿಟ್ಟು ಲೆಕ್ಕ ತೊಗೊಂಡ್ರೆ, ಲೆಕ್ಕಾಚಾರ ಮಾಡಿಬಿಟ್ಟು ಜಡ್ಜ್ಮೆಂಟ್ ಕೊಡ್ರಿ ಅಂತ ಹೇಳಿದ್ದಾರೆ. ದಯವಿಟ್ಟು ನೀವು ಯಾರು ಸೂಸೈಡ್ ಮಾಡೋದು ಯಾವತ್ತೂ ಎಂದಿಲ್ಲ. ಸೂಸೈಡ್ ಮಾಡೋದ್ರಿಂದ ಅವ್ರ ಅಪ್ಪನಮ್ಮನಾಗಲಿ ಅವ್ರ ಮಕ್ಕಳಾಗಲಿ ಅವ್ರಿಗೆ ಆ್ಯಕ್ಚುಲಿ ಕಷ್ಟ. ಸೂಸೈಡ್ ಮಾಡೋಕ್ಕೆ ಸೂಸೈಡ್ ಮಾಡಿದ ತಕ್ಷಣ ಹೋಯ್ತು, ಅವ್ರ ಪರವಾಗಿರೋರಿಗೆ ಭಾರಿ ಕಷ್ಟ, ತಲೆನೋವು. ಅಂದರೆ ಸೂಸೈಡ್ ಮಾಡೋದು ಯಾವತ್ತೂ ಅದು ಲಾಸ್ಟು ಇದಿಲ್ಲ. ಸೂಸೈಡ್ ಮಾಡಿದ್ದೀರಿ ಆ ಥರ ಮೈಂಡ್ಸೆಟ್ ಇದ್ದರೆ ದಯವಿಟ್ಟು ಬಿಟ್ಬಿಡಿ. ಯಾಕೆಂದರೆ ಸೂಸೈಡ್ ಮಾಡೋರು ಬರೀ ಸೂಸೈಡ್ ಮಾಡಿದ್ರೆ ಹೋಯ್ತು, ಅವ್ರ ಜೊತೆ ಇರೋರಿಗೆ, ಅವ್ರ ಅಪ್ಪನ ಅಮ್ಮನಿಗೆ, ಅವ್ರ ಮಕ್ಕಳಿಗೆ, ಅವ್ರು ಸಾಯೋ ಗಂಟ ಕಷ್ಟ. ನೀವು ಸೂಸೈಡ್ ಮಾಡಿರೋದ್ರಿಂದ ನಿಮ್ಮ ಅಪ್ಪ ಅಮ್ಮ ಆಗಲಿ ನಿಮ್ಮ ಜೊತೆಗೆ ಯಾರು ನಿಮ್ಮ ಡಿಪೆಂಡರ್ ಆಗಿದ್ದಾರೋ ಅವ್ರಿಗೆ ಭಾರಿ ಕಷ್ಟ. ನಿಮ್ಮ ಹೆಂಡತಿ ತುಂಬ ಟಾರ್ಚರ್ ಮಾಡ್ತಾರೆ, ಬೇರೆ ಬೇರೆ ಸುಳ್ಳು ಕೇಸ್ಗಳು ಹಾಕಿದ್ದಾರೆ ಅಂದರೆ ಕರೆಕ್ಟಾಗಿ ಲಾಯರ್ ಇಟ್ಕೊಂಡು ಫಾಲೋ ಮಾಡಿದ್ರೆ ಯಾವುದೂ ಇಲ್ಲ. ದಯವಿಟ್ಟು ಸೂಸೈಡ್ ಮಾಡೋ ಕಂಡೀಷನ್ ಬಿಟ್ಬಿಡಿ. ನಿಮ್ಮ ಕೇಸು ಯಾವ ಥರ ಹುಡುಕಬೇಕು ಲಾಯರ್ ಹತ್ರ ಕೇಳಿ, ನಮಗೊಂದು ಕಾಪಿ ಜೆರಾಕ್ಸ್ ಕೊಡಿ ಸರ್, ಏನು ನಡೆದಿದೆ ಈ ಸೆಟ್ಗೆ, ಈ ಇಯರಿಂಗ್ಗೆ, ನೆಕ್ಸ್ಟ್ ಇಯರ್ಗೆ ಏನು ನಡೆದಿದೆ ಅಂತ ಹೇಳಿ. ಅವಾಗ ಗೊತ್ತಾಗುತ್ತೆ. ಯಾಕೆಂದರೆ ಯಾರಿಗೆ ಯಾವ ಲೈಫು ಗ್ಯಾರಂಟಿ ಇಲ್ಲ. ಅದರಿಂದ ದಯವಿಟ್ಟು ನಿಮ್ಮ ಕೇಸುಗಳ ಡೀಟೇಲ್ಸ್ ತಿಳ್ಕೊಳ್ಳಿ. ಅದಕ್ಕೆ ಯಾವ ಥರ ಹುಡುಕ್ಬೇಕು ಅಂತ ನಾನು ಅಪ್ಲೋಡ್ ಮಾಡ್ತೀನಿ. ಈ ಕೋಚ್ ಅಂತ ಒಂದು ಆ್ಯಪ್ ಇದೆ, ಅದಕ್ಕೆ ಸೆಪ್ರೇಟ್ ಒಂದು ವೀಡಿಯೋ ಹಾಕ್ತೀನಿ. ಅದು ಏನಂತ ಒಂದು ಆ್ಯಪ್ ಮಾತ್ರ ಈಗ ಫೋಟೋ ಹಾಕ್ತೀನಿ, ನೋಡ್ಕೊಳ್ಳಿ. ಅದರಲ್ಲಿ ಈಸಿಯಾಗಿ ಕಂಡುಹಿಡಿಬೋದು. ನಿಮ್ಮ ಲಾಯರ್ ಹತ್ರ ಕೇಳಿ. ಇಲ್ಲ ಅವ್ರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದ್ರೆ, ನಿಮಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದ್ರೆ ಯಾವ ಥರ ಕಂಡುಹಿಡಿಯೋದು ಅಂತ ಹೇಳ್ತೀನಿ, ಆ ಥರ ಕಂಡುಹಿಡೀರಿ. ಆಯಿತಾ? ತುಂಬ ಥ್ಯಾಂಕ್ ಯು. ನೀವು ಏನಂತ ಫಸ್ಟ್ ಡೀಟೇಲ್ಸು ತಿಳ್ಕೊಳ್ಳಿ, ಕೇಸ್ ಡೀಟೇಲ್ಸು. ತುಂಬ ಥ್ಯಾಂಕ್ಸ್. ನಾನು ಜಾಸ್ತಿ ಫ್ಯಾಮಿಲಿ ಕೇಸಸ್, ಮೇಂಟೆನೆನ್ಸ್ ಜಾಸ್ತಿ ಕೇಸಸ್ ಇದೆ. ಅಂದರೆ ಮುಕ್ಕಾಲು ಭಾಗ ಮ್ಯಾಕ್ಸಿಮಮ್ ಮೇಂಟೆನೆನ್ಸು ಎಲ್ಲರೂ ಹಸ್ಬೆಂಡ್ಗೆ ನಾನು ನೋಡೋದು. ಡೈವರ್ಸು ಆಸ್ ಎ ರೆಸ್ಪಾಂಡೆಂಟ್ ಯಾರಂದರೆ ಹಾಕಿರೋದು ಮುಂದೆ ಎಂತಿಯಾಗಿದ್ದರೆ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ನಾನು ಹಸ್ಬೆಂಡ್ಗೆ ಕೊಡ್ತೀನಿ ಅಂತೇಳಿ ಅವರು ಜೊತೆಗೆ ಬಂದು ಭಾಳ ಅಂತ ಹೇಳಿದ್ರೆ ಅದಕ್ಕೂ ಕೇಸ್ ಅಪಿಯರ್ ಆಗ್ತೀನಿ. ಜಾಸ್ತಿ ಹಸ್ಬೆಂಡ್ಗಳಿಗೆ ನಾನು ಅಪಿಯರ್ ಆಗೋದು. ಲೇಡೀಸ್ ಇದ್ದಾರೆ, ನಾನು ಹೇಳ್ತಾ ಇರೋದು. ಅದು ಅವಾಗ ಆ ಕಾಲಗಳು, ಆವಾಗ ಕಾಲೆಲ್ಲ ಬೇರೆ, ಈ ಕಾಲೆಲ್ಲ ಬೇರೆ. ಲಕ್ಷ ಇತ್ತು ಮೇಂಟೆನೆನ್ಸು ನಾನು ಓದೋಕ್ಕೆ ಶುರು ಮಾಡುವಾಗ. ಅಂದರೆ ಅಪ್ ಟು 75 lakhs ಇತ್ತು. ಯಾರು ಕೋಟಿ ಹೋಗಲ್ಲ, 1 ಕೋಟಿ 2 ಕೋಟಿ ಕೇಳಲ್ಲ. ಈಗ ಸ್ಟಾರ್ಟಿಂಗ್ 1 ಕೋಟಿ ಇವೆಲ್ಲ ಕೇಳ್ತಾ ಇದ್ದಾರೆ. ಏನು ಮೇಂಟೆನೆನ್ಸ್ಗೆ ನನಗೆ 1 ಕೋಟಿ ಕೊಡು, ಅವಾಗ ಡೈವರ್ಸ್ ಮಾಡ್ತೀನಿ, ಇಲ್ಲಾಂದರೆ ನೀನು ಮೇಲೆ ಕ್ರಿಮಿನಲ್ ಕೇಸ್ ಹಾಕಲ್ಲ. ಈ ಥರ ಬಂದಿದ್ದಾರೆ. ಏನಂದರೆ ಒಂದೇ ಒಂದು ಕೇಸ್ ಮಾತ್ರ ಅವ್ರು ಇವರು ಹೇಳ್ತಾರೆ, ಅಂದರೆ ಸುಳ್ಳು ಕೇಸ್ ಹಾಕ್ಬೇಡ್ರಿ. ಕ್ರಿಮಿನಲ್ ಕೇಸು ಡೌರಿ ಕೇಳಿದ್ದಾನೆ
ಅಂತ ಹೇಳ್ತಾ ಇದ್ದೀನಿ. ಸುಮಾರು ಕೇಸುಗಳಲ್ಲಿ ಅವ್ರ ಹೆಂಡತಿಯವ್ರ ತಂದೆಗೆ ಫೈನ್ ಹಾಕಿದ್ದಾರೆ. ಯಾರೋ ಕೋರ್ಟ್ ಅವರು ಸುಳ್ಳು ಕೇಸು, ಅವ್ರನ್ನ ಟಾರ್ಚರ್ ಮಾಡೋಕ್ಕೆ ಮತ್ತೆ ಮತ್ತೆ ಅವ್ರು ಕೇಸ್ ಮಾಡ್ತೀರಾ ಅಂತ ಹಸ್ಬೆಂಡ್ ಮೇಲೆ. ಫಾಲ್ಸು ರೇಪ್ ಕೇಸು, ಆಮೇಲೆ ಹೊಡಿಯಕ್ಕೆ ಬಂದಂತ, ಆಮೇಲೆ ಡೌರಿ ಕೇಳ್ಬಿಟ್ಟಿದ್ದಾನಂತ. ಎಲ್ಲ ಇದು ಕೇಸುಗಳು ಸುಮಾರು ಎಲ್ಲ ಫಾಲ್ಸ್ ಕೇಸುಗಳು ಹಸ್ಬೆಂಡ್ ಮೇಲೆ ಹಾಕ್ಬಿಟ್ಟು ಫಸ್ಟ್ ಎಲ್ಲರೂ ಅವ್ರ ರಿಲೇಷನ್ ಪೂರ್ತಿ ಆಗ್ತಿದ್ರು. ಈ ಕೋರ್ಟ್ ಡಿಸೈಡ್ ಮಾಡಿಬಿಟ್ಟು ಸುಪ್ರೀಂ ಕೋರ್ಟ್ ಏನು ಹೇಳ್ತಂದ್ರೆ, ಎಕ್ಸೆಪ್ಟ್ ಹಸ್ಬೆಂಡ್ ಫ್ಯಾಮಿಲಿ ಅಂದರೆ ಅಪ್ಪ ಅಮ್ಮ ಬಿಟ್ಟು ಬೇರೆಯವ್ರು ಹಾಕ್ಬೇಕಾದ್ರೆ ಸ್ಟ್ರಾಂಗ್ ಎವಿಡೆನ್ಸ್ ಇದ್ರೆ ಮಾತ್ರ ಹಾಕಿ ಅಂತಿರ್ತಾರೆ. ಅದರಿಂದ ಬೇಜಾನ್ ಕೊಟ್ಗಳು ಸುಮಾರು ಕೊಟ್ಗಳು ತಗೊಳ್ತಾ ಇಲ್ಲ. ನೀವು ರಿಲೇಷನ್ ಎಲ್ಲೋ ಇರ್ತಾನೆ ಅವನ ಹೆಸರು ಹಾಕೋದು, ಆ ಥರ ಎಲ್ಲ ಬೇಡ. ಯಾರು ನಿಮ್ಮನ್ನ ಟಾರ್ಚರ್ ಮಾಡಿದ್ದಾರೆ ನಿಜ ಕೇಸ್ ಹಾಕಿ ಅಂತ ಹೇಳ್ತಾರೆ. ನಿಜ ಕೇಸ್ ಇಲ್ಲ ಅಂತ ಪ್ರೂಫ್ ಆಗಿದೆ ಅಂದರೆ ನಿಮಗೆ ನಿಮ್ಮ ತಂದೆಗೆ ಜಾಸ್ತಿ ಫೈನ್ ಆಗ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಯಾರು ಹೇಳ್ತಾರೆ ಅಂತ ಕೇಳ್ಬಿಡಿ. ನಿಮ್ಗೇನು ಮೇಂಟೆನೆನ್ಸ್ ಅಂತ ಹೇಳಿದ್ರೆ ಗಂಡ ಕಡೆ ಅಂದರೆ ಟಾರ್ಚರ್ ಕೊಟ್ಟು ಅವ್ನ ಮನೇಲಿ ಹೋಗಿ ಇರೋಕ್ಕಾಗ್ತಲ್ಲ, ಇಲ್ಲ ನಿಮಗೆ ಹೋಗಿ ಅಲ್ಲಿ ಇರೋಕ್ಕೆ ವಾಸ ಮಾಡೋಕ್ಕಾಗಲ್ಲ ಅಂತ ಹೇಳೋ ಸಿಚುವೇಶನ್ಲಿ ನಿಮ್ಮ ಮಕ್ಕಳನ್ನ ಮೇಂಟೈನ್ ಮಾಡೋಕ್ಕೆ, ನಿಮ್ಮನ್ನೇ ಮೇಂಟೈನ್ ಮಾಡೋಕ್ಕೆ ಆ ಕೇಸ್ ಇರೋದು. ಅಂದರೆ ಕೇಸುಗಳು ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಬಿಟ್ಟರೆ ಬೇರೆಯವ್ರಿಗೆ ತೊಂದರೆ ಕೊಡೋಕ್ಕಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ಇದರಿಂದ ಅತ್ತೂರು ಸುಭಾಷ್ ಅಂತ ಬೆಂಗಳೂರಲ್ಲಿ ಒಂದು IT ಕಂಪನಿ ಎಂಪ್ಲಾಯಿ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಆ ವೈಫ್ ಅವ್ರ ತಂದೆ ತೀರೋಗಿದ್ದಾರೆ. ಅದಕ್ಕೆ ಕಾರಣ ಅವ್ರ ಹಸ್ಬೆಂಡ್ ಅಂತೇಳಿ ಒಂದು ಕೇಸು ಅಂತ ಮಾಡಿದ್ದಾರೆ, ಸುಳ್ಳು ಕೇಸು. ಆಮೇಲೆ ಅವರು ಆ ಕೇಸನ್ನ ನಡೆಸುವಾಗ ಸುಳ್ಳು ಅಂತ ಒಪ್ಕೊಂಡಿದ್ದಾರೆ. ಇಲ್ಲ ಅಂತ ಯಾರು ಅವ್ರ ತಂದೆ ತೀರೋಗಿದ್ದಾರೆ, ಡ್ಯೂ ಟು ಹಾರ್ಟ್ ಅಟ್ಯಾಕ್ ತೀರೋಗಿದ್ದಾರೆ ಅಂತ. ಇವರು ಅವ್ರ ಮೇಲೆ ಸುಳ್ಳು ಕೇಸ್ ಮಾಡಿ 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 ಜಾಸ್ತಿ ಇರೋ ಕೇಸ್ಗಳೆಲ್ಲ ಅವ್ರ ಮೇಲೆ ಹಾಕಿದ್ದಾರೆ. ಅವ್ರು ತಡ್ಕೊಳಕ್ಕಾಗ್ದಿರೆ 24 ಪೇಜ್ಗೆ ಸೂಸೈಡ್ ನೋಟ್ ಬರೆದುಬಿಟ್ಟು, ಇದು ಕಾರಣ ಎಂತಿಯವ್ರ ತಾಯಿ, ಎಂತಿಯವ್ರ ಅಣ್ಣ ಅಂತ ಹೇಳಿ ಅದು ಫೋಟೋ ಅಪ್ಲೋಡ್ ಮಾಡ್ತೀನಿ. ಅದು ಅವ್ರು ಹಾಕ್ಬಾರ್ದು. ಆ ಫೇಸು ಹೈಡ್ ಮಾಡ್ತೀನಿ, ಅವ್ರ ಫೋಟೋ ಹಾಕ್ತೀನಿ, ಅರೆಸ್ಟ್ ಮಾಡಿದ ಫೋಟೋ. ಅದು ಆನ್ಲೈನಲ್ಲಿ ಇದೆ, ನೀವು ನೋಡ್ಬೋದು. ನಾನು ನನ್ನ ಇದು ವಿಡಿಯೋಲಿ ಫೇಸ್ ಹೈಡ್ ಮಾಡಿಬಿಟ್ಟು ಹಾಕ್ತೀನಿ.